ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಬಿಹಾರದ ಚುನಾವಣೆಯ ರಿಸಲ್ಟ್ ಏನನ್ಸುತ್ತೆ ನಿಮ್ಗೆ? ನಮ್ಗಂತೂ ಇಲ್ಲಿ ಸ್ಪಷ್ಟವಾಗಿ ಎರಡು ಮೆಸೇಜ್ಗಳು ಕಾಣಿಸ್ತಾ ಇವೆ. ಮೊದಲನೇದು ಹೇಳ್ತೀನಿ ಕೇಳಿ. ಬಿಹಾರದಲ್ಲಿನ ಮಂಗಲ್ ರಾಜ್ಗೆ ಮುದ್ರೆ ಒತ್ತಿದ್ದಾರೆ. ಜಂಗಲ್ ರಾಜ್ಗೆ ಪರ್ಮನೆಂಟ್ ಆಗಿ ಮಂಗಳ ಹಾಡಿದ್ದಾರೆ. ಇನ್ನೊಂದು ಸಂದೇಶ, ಈ ಬಾರಿ ನಿತೀಶ್ ಕುಮಾರ್ ವಿರುದ್ಧವಾಗಿ ಪೂರಾ ಬಿಹಾರದಲ್ಲಿ ಮಹಾಗಠಬಂಧನ್ ಕೆಲಸ ಮಾಡಿತು. ತುಂಬಾ ಆಮಿಷಗಳನ್ನ ಒಡ್ಡಿದ್ರು, ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ರು. ಆದ್ರೆ ಒಂದು ಹೊತ್ತಿನ ಕೂಳಿಗೆ ಆಸೆ ಪಟ್ರೆ ಇಡೀ ಜೀವನವೇ ಉಪವಾಸ ಬೀಳ್ಬೇಕಾಗತ್ತೆ ಅನ್ನೋದನ್ನ ತೋರಿಸ್ಕೊಟ್ರು. ನೋಡಿ, ಈ ಬಾರಿ ಬಿಹಾರದಲ್ಲಿ ವಯಸ್ಸಿನ ಆಧಾರದಲ್ಲಿನೂ ಒಂದು ಫ್ಯಾಕ್ಟರ್ ಆಗಿತ್ತು. ಚಿರಾಗ್ ಪಾಸ್ವಾನ್ ಯುವ ನಾಯಕರಾಗಿ NDA ಕಡೆ ಇದ್ರೆ, ಜನ್ ಸ್ವರಾಜ್ನ ಪ್ರಶಾಂತ್ ಕಿಶೋರ್ ಯುವ ನಾಯಕರಾಗಿದ್ರು. 35 ವರ್ಷದ ತೇಜಸ್ವಿ ಯಾದವ್ ಕೂಡ ಯುವ ನಾಯಕರೇ ಅನಿಸಿಕೊಂಡಿದ್ರು. ಆದ್ರೆ ಬಿಹಾರದ ಜನರು ಈ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ತೀರಾ ಅವಮಾನ ಮಾಡಿಬಿಟ್ಟಿದ್ದಾರೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಬಿಹಾರದ ಜನತೆಯ DNA ಯನ್ನ ತೆಲಂಗಾಣದ ಜನತೆಯ DNA ಜೊತೆ ಕಂಪೇರ್ ಮಾಡಿ ಮಾತಾಡ್ತಾರೆ. ತಮಿಳುನಾಡಿನ ಸ್ಟಾಲಿನ್ ಅವರು ಕೂಡ ತಮಿಳುನಾಡಿನೊಳಗೆ ಬಿಹಾರದವರನ್ನ ಎಂಟ್ರಿ ಮಾಡೋಕೆ ಬಿಟ್ಟಿರಲಿಲ್ಲ. ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಮಹಾಗಠಬಂಧನ್ಗೆ ಹೊಡೆತ ಕೊಡ್ತಾ ಬಂದವು. ವೀಕ್ಷಕರೇ, NDAನ ಈ ಭರ್ಜರಿ ಬಹುಮತ ಇದು ಸಾಧಾರಣ ರಿಸಲ್ಟ್ ಅಲ್ಲ, ಇದು ರೇರ್ ರಿಸಲ್ಟ್ ಅಂತ ಹೇಳಬಹುದು. ಈ ಬಾರಿಯ ಫಲಿತಾಂಶ ಬಿಹಾರದ ಜನರ ಆಕ್ರೋಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ರಾಜಕೀಯದಲ್ಲಿ ಎರಡು ವಿಷಯಗಳಾಗ್ತವೆ. ಒಂದು, ಅಧಿಕಾರದಲ್ಲಿರುವವರು ಅಂದ್ರೆ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಇದು ಶುರುವಾಗಿದ್ದು 2014ರಲ್ಲಿ. ಈ ಬಾರಿಯ ಫಲಿತಾಂಶ ಮಹಾಗಠಬಂಧನದ ವಿರುದ್ಧ ಅಷ್ಟೇ. ನೋಡಿ, ಮಹಾಗಠಬಂಧನ್ ಹಂತ ಹಂತವಾಗಿ ಬಿಹಾರವನ್ನ ಕಳೆದುಕೊಳ್ಳುತ್ತಾ ಹೋಗುತ್ತೆ. ಬಿಹಾರದ ಜನತೆಯನ್ನ ಅಪಮಾನ ಮಾಡಿದ್ರು, ಛಟ್ ಪೂಜಾದ ಅಪಮಾನ ಮಾಡಿದ್ರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಅಪಮಾನ ಮಾಡಿದ್ರು. ಅಷ್ಟೇ ಯಾಕೆ, ಇಡೀ ಬಿಹಾರದ ಮಹಿಳೆಯರ ಅಪಮಾನ ಮಾಡಿದ್ರು. ಬಿಹಾರದಲ್ಲಿ ದೇವಸ್ಥಾನಗಳ ಅಪಮಾನ, ಸನಾತನ ಧರ್ಮದ ಅಪಮಾನ, ಹೀಗೆ ಒಂದೊಂದಾಗಿ ಅಪಮಾನ ಮಾಡುತ್ತಾ ಅವರೂ ಕೂಡ ಅಪಮಾನ ಅನುಭವಿಸಿದ್ರು. ಬಿಹಾರದ ಜನರು ಎಷ್ಟು ಅಂತ ಸಹಿಸ್ಕೊಳ್ತಾರೆ ಹೇಳಿ? ಅವಕಾಶ ಸಿಕ್ತು, EVM ಮೆಷಿನ್ ನಲ್ಲಿ ನಿತೀಶ್ ಕುಮಾರ್ ಅವರಿಗೆ ವೋಟ್ ಹಾಕಿ ಅದನ್ನ ತೀರಿಸಿಕೊಂಡ್ಬಿಟ್ರು. ವಿರೋಧ ಪಕ್ಷ ಪದೇ ಪದೇ ಹೇಳ್ತಾ ಇತ್ತು, ನಿತೀಶ್ ಕುಮಾರ್ ಅವರು ಮೆಂಟಲಿ ಅಸ್ಥಿರವಾಗಿದ್ದಾರೆ, ಅವರನ್ನ CM ಮಾಡಬಾರ್ದು ಅಂತ. ಆದ್ರೆ ಬಿಹಾರದ ಜನತೆ ನಿತೀಶ್ ಕುಮಾರ್ ಕೈ ಹಿಡಿದ್ರು, ಜೊತೆ ನಿಂತ್ರು. ಯಾಕಂದ್ರೆ ಇದೇ ನಿತೀಶ್ ಕುಮಾರ್ ಬಿಹಾರದವರನ್ನ ಲಾಲು ಪ್ರಸಾದ್ ಯಾದವ್ರ ಜಂಗಲ್ ರಾಜ್ನಿಂದ ಹೊರತಂದಿದ್ದು. ಈಗ ಇನ್ನೊಂದು ವಿಷಯ ಮೆನ್ಷನ್ ಮಾಡಲೇಬೇಕು. ನೀವುಗಳು 1995ರಿಂದ ಚುನಾವಣೆಗಳನ್ನ ನೋಡೋದಾದ್ರೆ, ಇದು ಮೊದಲ ಬಾರಿ, ಮೊದಲ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಡೆತ್ ಫೈಲ್ ಆಗಿಲ್ಲ. ಅಂದ್ರೆ ಯಾರು ಇಲ್ಲಿ ಸಾವನ್ನಪ್ಪಿಲ್ಲ. ಈ ಸಮಯದಲ್ಲಿ ಇಡೀ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಬಹಳ ಶಾಂತಿಯುತವಾಗಿ ಈ ಬಾರಿಯ ಚುನಾವಣೆ ನಡೆದಿದೆ. ನಿತೀಶ್ ಕುಮಾರ್ ಅವರನ್ನ ಬಿಹಾರದ ಜನತೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಮ್ಮೆ NDA ಬಿಟ್ಟು ಎಡವಿದ್ದ ನಿತೀಶ್ ಕುಮಾರ್ ಅದರಿಂದ ಬಹಳ ಬೇಗ ಎಚ್ಚೆತ್ತುಕೊಳ್ತಾರೆ ಕೂಡ. ಹೌದು, ನನ್ನಿಂದ ತಪ್ಪಾಗಿತ್ತು, ಮಹಾಗಠಬಂಧನ್ಗೆ ಹೋಗ್ಬಾರ್ದಾಗಿತ್ತು, ಈಗ ಆ ತಪ್ಪನ್ನ ಸರಿ ಮಾಡ್ಕೋತಾ ಇದ್ದೀನಿ ಮತ್ತು ವಿರೋಧ ಪಕ್ಷದ ಜೊತೆ ಸೇರಲ್ಲ ಅಂತ ಜನವರಿ 28, 2024ಕ್ಕೆ ಹೇಳಿದ್ರು. ಇದೇ ನೋಡಿ ಬಿಹಾರದ ಟರ್ನಿಂಗ್ ಪಾಯಿಂಟ್ ಅಂದ್ರೆ. ಬಿಹಾರದ ಮಂದಿ ಸ್ಪಷ್ಟವಾಗಿ ಫಲಿತಾಂಶದಲ್ಲಿ ಹೇಳಿದ್ದಾರೆ, ನಮಗೆ ಕುಟುಂಬ ರಾಜಕಾರಣ ಬೇಡ, ಶಹಾಬುದ್ದೀನ್ ಅಂತಹ ಗ್ಯಾಂಗ್ಸ್ಟರ್ ಮಗನಿಗೆ ಟಿಕೆಟ್ ಕೊಡುವುದನ್ನೂ ಒಪ್ಪಲ್ಲ ಅಂತ. ನೋಡಿ, ಬಿಹಾರದಲ್ಲಿ ಬಿಜೆಪಿ ಎಲ್ಲೂ ಕೂಡ ಜಾತಿಯನ್ನ ಇಟ್ಕೊಂಡು ವೋಟ್ ಕೇಳಿಲ್ಲ. ಸ್ವತಃ ಯೋಗಿಜಿನೇ ಹೇಳ್ತಾರೆ, ನಾವು ಹಿಂದುತ್ವದ ಅಧಿಕಾರ ನಡೆಸ್ತೀವಿ ಅಂತ. ಮೊದಲ ಬಾರಿಗೆ ಒಬ್ಬ ನಾಯಕರು ಬಂದು ನಮಗೆ ದಲಿತ, OBC, SC, ST ಅಂತ ಡಿವೈಡ್ ಮಾಡದೆ ಮತ ಕೇಳಿದ್ದು. ಅದು ಕೂಡ ಬಿಹಾರದ ಚುನಾವಣೆಯ ದಿಕ್ಕು ಬದಲಿಸಿತ್ತು. ಇನ್ನು ಬಿಹಾರದಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಇದ್ದಿದ್ದು ನುಸುಳುಕೋರರದ್ದು. ಬಿಹಾರದ ಜನರ ಮೂಲಭೂತ ಹಕ್ಕುಗಳನ್ನ ಈ ನುಸುಳುಕೋರರು ಕಿತ್ಕೊಳ್ತಾ ಇದ್ರು. ಬಿಹಾರದಲ್ಲಿ ನುಸುಳುಕೋರರಿಂದ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ವು. ಅಂಥದ್ರಲ್ಲಿ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೇಳಿದ್ರು, ನಾವು ನುಸುಳುಕೋರರಿಗೆ ಜಾಗ ಕೊಡಲ್ಲ ಅಂತ. ಅದರ ಪರಿಣಾಮವನ್ನ ನಾವೀಗ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಇವರ
20 ವರ್ಷದ ಆಡಳಿತದಲ್ಲಿ ಬಿಹಾರದಲ್ಲಿ ಅವ್ರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಕಥೆಯೂ ಇಲ್ಲ. ಆದ್ರೆ ಈ ಕಡೆ ಲಾಲು ಪ್ರಸಾದ್ ಯಾದವ್, ಈ ಮನುಷ್ಯ ಬೇಲ್ ತಗೊಂಡು ಓಡಾಡ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಅದೆಲ್ಲಿಯ ಸ್ಪರ್ಧೆ ಹೇಳಿ? ಇವರನ್ನ ಬಿಹಾರದ ಜನತೆ ಸ್ವೀಕರಿಸೋದಾದ್ರೂ ಹೇಗೆ ಹೇಳಿ? ಇನ್ನು ತೇಜಸ್ವಿ ಯಾದವ್ ಸುಳ್ಳುಗಳು, ಅಬ್ಬಬ್ಬಾ, 1 ಕೋಟಿ ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ಅಂದ್ಬಿಟ್ರು. ಆದ್ರೆ ಬಿಹಾರದಲ್ಲಿರುವ ಸರ್ಕಾರಿ ಉದ್ಯೋಗಗಳ ಸಂಖ್ಯೆನೇ 23ರಿಂದ 28 ಲಕ್ಷ ಮಾತ್ರ. ಬಿಹಾರದವರನ್ನ ಅಷ್ಟು ಮೂರ್ಖರು ಅನ್ಕೊಂಡ್ಬಿಟ್ರ ತೇಜಸ್ವಿ ಯಾದವ್ ಅವರು? ಇದರ ಮಧ್ಯೆ ನಮ್ಮ ವಿರೋಧ ಪಕ್ಷದ ಮಹಾನಾಯಕ ರಾಹುಲ್ ಗಾಂಧಿ ಇದ್ದಾರಲ್ಲ, ಇವಾಗಿನ ಮಹಾಗಠಬಂಧನ್ನ ಪರಿಸ್ಥಿತಿಗೆ ಮೂಲ ಕಾರಣ ಇದೇ ಮನುಷ್ಯ. ಬಿಹಾರಕ್ಕೆ ಬಂದು ಅವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುವ ಛಟ್ ಪೂಜಾದ ಅವಮಾನ ಮಾಡ್ತಾರೆ ಅಂದ್ರೆ ಇದು ನಿಜವಾದ ಮೂರ್ಖತನ. ಮೂರ್ಖರು ಬಿಹಾರದ ಜನತೆ ಅಲ್ಲ. ಇದೆಲ್ಲಾ ಕಾರಣಗಳಿಂದ ಇವತ್ತು ಬಿಹಾರದಲ್ಲಿ NDA ಅದ್ಭುತವಾಗಿ ಗೆದ್ದಿದೆ. ಆದ್ರೆ ಈ ಸೋಲನ್ನ, ತಪ್ಪುಗಳನ್ನ ಒಪ್ಪಿಕೊಳ್ಳದ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತೌಡು ಕುಟ್ಟುತ್ತಾ ಇದ್ದಾರೆ. ಬಿಹಾರದ ಮಂದಿ ಅನಕ್ಷರಸ್ಥರು ಅಂತೆ. ಎಂಥ ದುರಂತ ನೋಡಿ. ಕಾರ್ಮಿಕರು, ಬಡವರ ಪರ ನಿಲ್ತೀವಿ ಅನ್ನುವವರೇ ಇವತ್ತು ಬಿಹಾರದಿಂದ ದಕ್ಷಿಣ ಭಾರತಕ್ಕೆ ಬರೋ ಕಾರ್ಮಿಕರನ್ನ ಅವಮಾನ ಮಾಡ್ತಿದ್ದಾರೆ, ಅವರನ್ನ ಮೂರ್ಖರು ಅಂತಿದ್ದಾರೆ. ಇದಕ್ಕೆ ಉತ್ತರ ಈಗಲ್ಲ, 2028ಕ್ಕೆ ಸಿಗುತ್ತೆ. ಯಾವಾಗ ಕರ್ನಾಟಕದಲ್ಲೂ ಇವರ ಪರಿಸ್ಥಿತಿ ಇದೇ ಆಗುತ್ತೋ ಆಗ ಗೊತ್ತಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.